ಮೂಮೆಂಟ್ ಅದ. ಪ್ರೊಫೆಸರ್ ನಂಜುಂಡಸ್ವಾಮಿಗಳು ಬಿಟ್ಟು ಹೋದಂತ, ಬಾಬಾಗೌಡರು ಬಿಟ್ಟು ಹೋದಂತೆ. ಬಾಬಾಗೌಡರನ್ನ ಹೇಳಿದ ಮಾತುಗಳು ಇವ. ಸ್ವತಃ ನಾನು ಅವರು ಅನೇಕ ಚರ್ಚೆ ಮಾಡಿದಾಗ ಹೇಳಿದಂಥದ್ದು, ಬಾಬಾಗೌಡರ BJP ಹೋಗಿ ಕೂಡಿದ್ರಿ, ನೀವು ಇಲ್ಲೇ ಉಳಿರಿ ರೈತ ಸಂಘದಲ್ಲೇ ಪಾದಯಾತ್ರೆ ಮಾಡಿರಿ, ಪಾದಯಾತ್ರೆ ಮೂಲಕ ನೀವು ಜನಕ್ಕೆ ಮುಟ್ಟುವಂಥ ಕೆಲಸ ಮಾಡಿರಿ ಅಂತ. ಪಾಪ ಯಾಕೋ ಏನೋ ಅವ್ರ ದೈಹಿಕವಾಗಿ ಸಹಜ ಆಗಲಿಲ್ಲೋ ಅಥವಾ ಅವ್ರ ಮನಸ್ಸು ಮಾಡಲಿಲ್ಲ, ಅವ್ರಿಗೆ ಬಿಟ್ಟಂಥ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗ್ತದೆ. ಬಟ್ ಹೇಳಿದ್ದಿಂದ ಸುಳ್ಳಲ್ಲ. ಇವತ್ತು ಏನೋ ಹೇಳ್ತಾ ಇರೋದು, ಇವರಿಬ್ಬರು ಜೋಡಿಗಳಿಗೆ ನಿಮ್ಗೆ ಅದು ಅನಿವಾರ್ಯ ಆದರೆ ನೀವು ಕಾರ್ಗಳಿಗೆ ಯೂಸ್ ಮಾಡಿರಿ, ಬೇಕಾಗ್ತದೆ ಏನಂತಾರೆ, ನಾಡು ತಗೊಳ್ಳೋದಲ್ಲ. ಆದರೆ ಪಾದಯಾತ್ರೆ ಮಾಡೋದಂತೆ ಇವತ್ತು ರಾಹುಲ್ ಗಾಂಧಿ ನಮಗೆ ಒಂದು ಆದರ್ಶವಾಗಿ ಮಾಡಿ ತೋರಿಸಿದ್ದಾರೆ. ಗಾಂಧಿ ನಂತರ ರಾಹುಲ್ ಗಾಂಧಿ ಅವರು ಹಿಂದೆ ಪೊಲಿಟಿಕಲ್ ಪಾರ್ಟಿ ಇತ್ತು, ದುಡ್ಡು ಸಾಕಷ್ಟು ಇತ್ತು, ಅವ್ರು ಮಾಡಿರೋದಾಗ ಏನೋ ಹೇಳ್ಬೋದು ಇವತ್ತು. ಬಟ್ ಇವತ್ತು ನಿಮ್ಮ ಹಿಂದೂ ಜನ ಕೂಡ್ತಾ ಇದ್ದಾರೆ. ನೀವಿಬ್ಬರು ಹೊರಡ್ರಪ್ಪ, ನಿಮ್ಮ ಜೊತೆ ಸಾವಿರಾರು ನೂರಾರು ಜನ ಕೂಡ್ತಾರೆ. ಕೂಡ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗಿ ಜಾಗೃತಿ ಹೊರಡ್ರಪ್ಪ ಅಂದ್ರೆ ನಿಮ್ಮ ರೈತ ಸಂಘನ ಇವತ್ತು ದೊಡ್ಡ ಪೊಲಿಟಿಕಲ್ ಪಾರ್ಟಿ ಆಗ್ತದೆ. ಮತ್ತು ಬೇಕು ರಾಜಕೀಯ ತಪ್ಪಂತಲ್ಲ, ರಾಜಕೀಯ ಬೇಕು. ಪ್ಲೇಟೋ ಸಹಿತ ಹೇಳ್ದಲ್ಲ, ಬ್ರಹ್ಮಚಾರಿ ಬಾಲಬ್ರಹ್ಮಚಾರಿ ಇದ್ದೀರಪ್ಪ ನೀವು ಶಶಿಕಾಂತ್ ಅವರ. ಮತ್ತು ನೀವು ಪ್ರಾಮಾಣಿಕರಿರ್ತೀರಿ. ನೀವು ಇದಂಥವ್ರು. ನಮ್ಮ ಪ್ಲೇಟೋ ಹೇಳಿದಾಗ ಜೊತೆಗೆ ನಮ್ಮ ಇವರು ಕೂಡಿದ್ದಾರೆ, ಪೂಜಾರವರು ಕೂಡಿದ್ದಾರೆ. ನೀವು ಕುಡ್ಕೊಂಡು ಇನ್ನೂ ಜನರ ಸಮುದಾಯ ಎಚ್ಚರಿಕೆ ಮಾಡ್ಕೊಳ್ತಾರೆ. ಪ್ರತಿ ಬೆಳೆಗೂ ಅವ್ರು ಬೆಳೆದ ಬೆಳೆಗೆ ಲಾಭ ಬರಬೇಕಾಗಿತ್ತು ಅಂದ್ರೆ ಗೋಡೌನ್ ಬೇಕು, ಮತ್ತೇನು ಬೇಕು, ಜಾಗೃತಿ ಮೂಡಿಸ್ತಾ ಸರ್ಕಾರಕ್ಕೂ ಸಹಿತ ಎಚ್ಚರಿಸ್ತಾ ಹೊರಟ್ರಪ್ಪ ಅಂದ್ರೆ ಇವತ್ತು ಒಂದು ಅಲ್ಲಿ ಬರುತ್ತಿರೋದು ಪೊಲಿಟಿಕಲ್ ಪಾರ್ಟಿಯ ಲೀಡರ್ಗಳು ಮುಂದೆ ಅವರು ಇನ್ನೂ ಹೆಚ್ಚಿಗೆ ಬರ್ಬೋದು. ಆದರೆ ಅವರು ಪೊಲಿಟಿಕಲ್ ಪಾರ್ಟಿಗೆ ಬಂದಿರೋದ್ರಿಂದ ಸಹಜವಾಗಿ ಏನು ರೈತರ ಸಲುವಾಗಿಲ್ಲ ನೀವೇನು ಹೊರಟಿದ್ದೀರಿ ಇವು ಕೆಲಸಗಳು ಆಗದೆ ಹೋಗ್ಬೋದು. ಅದಕ್ಕಾಗಿ ಪೊಲಿಟಿಕಲ್ ಪಾರ್ಟಿ ಅನ್ನೋದು ಸಪ್ರೇಟ್ ನೀವು ರೈತ ಸಂಘದವ್ರು ಮಾಡಿಕೊಂಡು ನೀವು ನಿಮ್ಮಲ್ಲಿ ಒಳ್ಳೆಯವರನ್ನ ಒಂದು ಹಂತಕ್ಕೆ ತಂದ್ರೆ 224 ನೀವೇ ಆಗಿಬಿಟ್ಟಿರಪ್ಪ ಅಂದ್ರೆ ನೀವು ಬೇಕಾದಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ. ಈ ವ್ಯವಸ್ಥೆ ಕೆಟ್ಟೋಗ್ಬಿಟ್ಟದ ಇವತ್ತಿನ ವ್ಯವಸ್ಥೆ.